ಬೆಟ್ಟಿಂಗ್ ಮೂಲಕ ಸಾರ್ವಜನಿಕರಿಗೆ ವೀರೇಂದ್ರ ಪಪ್ಪಿ ವಂಚನೆ ಮಾಡಿರೋದು ಗೊತ್ತಾಗ್ತಾ ಇದೆ. ಜನರು ಕಷ್ಟಪಟ್ಟು ಗಳಿಸಿದ್ದಂತ ಹಣವನ್ನ ಈತ ನುಂಗಿ ನೀರು ಕುಡಿದಿದ್ದಾನೆ. ಅಕ್ರಮ ಹಣವನ್ನ ಇ-ಕಾಮರ್ಸ್ ಉದ್ದಿಮೆಯಿಂದ ನಾನು ಗಳಿಸಿದ್ದೀನಿ ಅಂತ ಅದನ್ನ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಅಕ್ರಮ ಹಣಕ್ಕೋಸ್ಕರ ಗೇಟ್ವೇ ಫಿನ್ಟೆಕ್ ಕಂಪನಿಯನ್ನ ಬಳಸಿಕೊಂಡಿದ್ದ ಈ ಪಪ್ಪಿ ಮತ್ತು ಆತನ ಸಹಚರರು. ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿ ಒಡೆತನದಲ್ಲಿ 3 ಕೆಸಿನೋಗಳಿದಾವೆ. 3 ಕೆಸಿನೋ ಫ್ರೈಡ್ 1, ಕೆಸಿನೋ ಫ್ರೈಡ್ 2, ಮೆಜೆಸ್ಟಿಕ್ ಫ್ರೈಡ್ ದಂಧೆ. ಸೊ ಇಷ್ಟು 3 ಕೆಸಿನೋಗಳು ಸಹ ವೀರೇಂದ್ರ ಪಪ್ಪಿ ಹೆಸರಲ್ಲಿ ಇರುವಂಥದ್ದು. ಹವಾಲಾ ಮೂಲಕವೂ ಸಹ ಕೋಟಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಆನ್ಲೈನ್ ಬೆಟ್ಟಿಂಗ್ ಮೂಲಕ ಪಪ್ಪಿ ದುಬೈನಲ್ಲಿ ಸಹಚರರು ಅಪಾರ ಹಣವನ್ನ ಸಂಪಾದನೆ ಮಾಡಿದ್ದಾರೆ. ಅತ್ಯಂತ ಕಡಿಮೆ ಸಮಯದಲ್ಲೇ ಇಷ್ಟು ದೊಡ್ಡ ಮೊತ್ತದ ಇಷ್ಟು ದೊಡ್ಡ ಕೋಟಿಯ ಒಡೆಯ 2,000 ಕೋಟಿಯ ಒಡೆಯ ಆಗಲಿಕ್ಕೆ ಹೇಗೆ ಸಾಧ್ಯ? ಅಷ್ಟೂ ದುಡ್ಡು ಇ-ಕಾಮರ್ಸ್ ನಿಂದ ಬಂದ ನೈಜ ಆದಾಯವನ್ನ ತೋರಿಸಿಕೊಳ್ಳೋದಿಕ್ಕೆ ವೀರೇಂದ್ರ ಪಪ್ಪಿ ಕಳ್ಳಾಟ ಆಡ್ತಾ ಇರ್ತಕ್ಕಂಥದ್ದು. ಇದಕ್ಕಾಗಿ ಹಲವಾರು ಗೇಟ್ವೇಗಳು ಫಿನ್ಟೆಕ್ ಸೇವಾ ಕಂಪನಿಗಳನ್ನ ಈತ ಬಳಕೆ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಹವಾಲಾ ಜಾಲವನ್ನು ಕೂಡ ವೀರೇಂದ್ರ ಹಾಗೂ ಸಹಚರರಿಂದ ಬಳಕೆ ಮಾಡಿಕೊಳ್ಳಲಾಗಿದೆ. ಗೇಮಿಂಗ್ ವೆಬ್ಸೈಟ್ನಿಂದ ಗಳಿಸಿದ ಹಣ ಗೇಟ್ವೇ ಮೂಲಕ ವರ್ಗಾವಣೆಯಾಗಿದೆ. ವೀರೇಂದ್ರ ಪಪ್ಪಿ ಕಿಂಗ್ 567, ರಾಜಾ 567 ಅಂತ ವೆಬ್ಸೈಟ್ ಅನ್ನು ನಡೆಸ್ತಾ ಇದ್ರು. ಈ ಆಪ್ಗಳಲ್ಲಿ ಗಳಿಸಿದ ಹಣ ಗೇಟ್ವೇ ಮೂಲಕ ವರ್ಗಾವಣೆ ಆಗ್ತಾ ಇತ್ತು. ಪಪ್ಪಿ ಹಾಗೂ ಸಹಚರರು ನಡೆಸ್ತಾ ಇದ್ದಂಥ ವೆಬ್ಸೈಟ್ಗಳಿಂದ 2,000 ಕೋಟಿ ಸಂಪಾದನೆಯಾಗಿದೆ ಇಲ್ಲಿಯವರೆಗೆ. ಅತ್ಯಂತ ಕಡಿಮೆ ಸಮಯದಲ್ಲಿ, ಅತ್ಯಂತ ಶಾರ್ಟ್ ಸ್ಪ್ಯಾನ್ ಅಲ್ಲಿ 2,000 ಕೋಟಿ ರೂಪಾಯಿನ ಗಳಿಸಲಿಕ್ಕೆ ಹೇಗೆ ಸಾಧ್ಯ ಅನ್ನೋದೇ ಈಗ ಇಡಿ ಅಧಿಕಾರಿಗಳಿಗೆ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಈ ಆಯಾಮದಲ್ಲೇ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. 2,000 ಕೋಟಿ ಒಂದೇ ಗೇಟ್ವೇ ಮೂಲಕ ವರ್ಗಾವಣೆ ಆಗಿರ್ತಕ್ಕಂಥದ್ದು ಸಹ ಸಾಕಷ್ಟು ಅನುಮಾನಗಳನ್ನ ಮೂಡಿಸ್ತಾ ಇದೆ. ಸೊ ಅಕ್ರಮ ಹಣ ವರ್ಗಾವಣೆ ಆಗಿರ್ಬೋದು, ಅಕ್ರಮ ಚಟುವಟಿಕೆಗಳಾಗಿರ್ಬೋದು, ಈ ಕೆಸಿನೋಗಳಾಗಿರಬಹುದು, ಈ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳಿಂದಲೇ ಶಾಸಕ ವೀರೇಂದ್ರ ಪಪ್ಪಿ ಅವರು 2,000 ಕೋಟಿಯನ್ನ ಗಳಿಕೆ ಮಾಡಿದ್ದಾರೆ. ಮನೆಯಲ್ಲೆಲ್ಲಿ ಹೋಗಿ ಹುಡುಕಿದ್ರು ಸಹ ಇಡಿ ಅಧಿಕಾರಿಗಳಿಗೆ ಕಂತೆ ನೋಟುಗಳು ಸಿಗ್ತಾ ಇದೆ, ಭಂಡಾರ ಸಿಗ್ತಾ ಇದೆ. ಸಂಪತ್ತಿನ ಭಂಡಾರವನ್ನೇ ಇಡಿ ಅಧಿಕಾರಿಗಳು ಎತ್ಕೊಂಡು ಬಂದಿದ್ದಾರೆ. ಒಂದು ಕಡೆ 12 ಕೋಟಿ, ಒಂದು ಕಡೆ 54 ಕೋಟಿ, ಹೀಗೆ ಅಷ್ಟೇ ಅಲ್ಲ 2,000 ಕೋಟಿ ರೂಪಾಯಿ ಹಣವನ್ನ ಇಲ್ಲಿಯವರೆಗೆ ವೀರೇಂದ್ರ ಪಪ್ಪಿ ಅವರು ಕ್ರೋಢೀಕರಿಸಿದ್ದಾರೆ ಅನ್ನುವ ಮಾಹಿತಿ ಇದೆ. ಇದೆಲ್ಲವೂ ಸಹ ಅಕ್ರಮ ಸಂಪತ್ತು, ಇದೆಲ್ಲವೂ ಸಹ ಈ ರೀತಿಯಾಗಿ ಹವಾಲಾ ಮೂಲಕ ಬಂದಿರತಕ್ಕಂಥ ಹಣ ಅನ್ನೋದು ಗೊತ್ತಾಗ್ತಾ ಇದೆ.